ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾಗರ ಪಂಚಮಿ ಇದೆ. ನಾಗರ ಪಂಚಮಿಯ ವಿಶೇಷ ಸೂಚನೆಯ ವಿಚಾರವಾಗಿ ನಾನು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮಲ್ಲೇನಾದರೂ ನಾಗದೋಷ ಇದೆಯಾ, ಅಥವಾ ನೀವು ನಾಗರ ಪಂಚಮಿ ಮಾಡಿರಬಹುದು, ಅದರಿಂದ ಏನು ವಿಶೇಷ ನಿಮ್ಮ ಲೈಫಲ್ಲಿ, ನಿಮ್ಮ ಭವಿಷ್ಯದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಹಾಗೆ ನಿಮ್ಮಲ್ಲೇನಾದರೂ ನಾಗದೋಷಗಳಿದ್ದರೆ ಕೆಲವೊಂದು ವಿಚಾರಗಳು ಈ ರೀಡಿಂಗಲ್ಲಿ ಕೆಲವೊಂದು ಸಿಂಪ್ಟಮ್ಸ್ಗಳು ನಿಮಗೆ ತೋರಿಸೋದಕ್ಕೆ ಶುರು ಆಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಜಾತಕಗಳಾಗಿರಬಹುದು, ನಿಮ್ಮ ಕುಂಡಲಿಗಳನ್ನಾಗಿರಬಹುದು, ಅದನ್ನು ನೀವು ನಿಮ್ಮ ಗೊತ್ತಿರುವಂತಹ ಗುರು ಹಿರಿಯರಾಗಿರಬಹುದು, ಪುರೋಹಿತರಾಗಿರಬಹುದು, ನಿಮ್ಮ ಜಾತಕನ ಸರಿಯಾಗಿ ಯಾರು ನೋಡ್ತಾರೆ ಅವ್ರ ಹತ್ರ ನೀವು ತೋರಿಸ್ಕೊಳ್ಬೇಕಾಗತ್ತೆ. ಸೊ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ನಾಗರ ಪಂಚಮಿಯ ಪ್ರಯುಕ್ತವಾಗಿ ನಿಮ್ಮಲ್ಲೇನಾದರೂ ನಾಗದೋಷ ಇದೆಯಾ, ಅಥವಾ ನಿಮ್ಗಾಗ್ತಿರೋ ಸಮಸ್ಯೆಗಳಿಗೆ ನಾಗದೋಷ ಏನಾದರೂ ಇರಬಹುದು ಅನ್ನುವ ಸೂಚನೆ ಟ್ಯಾರೋ ರೀಡಿಂಗ್ ಕೊಡ್ತಾ ಇದೆಯಾ ಅನ್ನೋ ವಿಚಾರವಾಗಿರುತ್ತೆ. ಹಾಗೆ ಅದಕ್ಕೆ ಕೆಲವೊಂದಷ್ಟು ರೆಮಿಡೀಸ್ನ ನಾನು ಏನಾದರೂ ನಿಮ್ಮ ಲೈಫಲ್ಲಿ ಆ ಥರ ಕೆಲವೊಂದು ವಿಚಾರಗಳು ನಡೀತಾ ಇದ್ದರೆ, ಅಥವಾ ಸಂತೋಷವಾಗಿ ಏನೂ ಇಲ್ಲದೆ ಹೋದ್ರೂ ಕೂಡ ನಾನು ಕೆಲವೊಂದಷ್ಟು ರೆಮಿಡೀಸ್ಗಳನ್ನ ಕೊಡ್ತೀನಿ. ಅಥವಾ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಕೆಲವು ಕಾರ್ಡ್ಸ್ಗಳಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ರೆಮಿಡೀಸ್ಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ನಾಗರ ಪಂಚಮಿಯ ಪ್ರಯುಕ್ತ ಸುಬ್ರಹ್ಮಣ್ಯನ ಆಗಿರಬಹುದು, ಅಥವಾ ನಾಗ ದೇವತೆನ ಆಗಿರಬಹುದು, ಆ ದೈವನ 3 ಬಾರಿ ನೆನ್ಪು ಮಾಡ್ಕೊಳ್ತಾ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾಗರ ಪಂಚಮಿ ಪ್ರಯುಕ್ತ ನಿಮ್ಮ ಜೀವನದಲ್ಲಿ ಮುಂದೆ ಬರ್ತಿರುವಂತಹ ಭವಿಷ್ಯ ಹೇಗಿದೆ, ಹಾಗೆ ಯಾವುದಾದ್ರೂ ಸೂಚನೆ ಇದೆಯಾ, ನೀವೇನಾದರೂ ನಾಗರ ಪಂಚಮಿ ಮಾಡ್ಬೋದು, ಏನೇ ಇರಬಹುದು, ನಿಮ್ಮ ಲೈಫಲ್ಲಿ ಏನಾದರೂ ಮಿರಾಕಲ್ಸ್ಗಳು ನಡೆಯುವಂಥದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ದೋಷಕ್ಕೆ ತುತ್ತಾಗೋದಿದ್ರೆ ಪರಿಹಾರ ಆಗ್ತಾ ಇದೆಯಾ, ನೀವು ಮಾಡಿದಂತಹ ನಾಗರ ಪಂಚಮಿ ಪರಿಹಾರ ಮಾಡುತ್ತಾ, ತಪ್ಪುತ್ತಾ, ಸಂಕಷ್ಟದಿಂದ ತಪ್ಪಿ ಹೋಗಿದ್ಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಸುಬ್ರಹ್ಮಣ್ಯನ 3 ಬಾರಿ ನೆನ್ಪು ಮಾಡಿಕೊಂಡು, ಅಥವಾ ನಾಗ ದೇವನ 3 ಬಾರಿ ಹೆಸರನ್ನ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಗೇನಾದರೂ ನಾಗದೋಷ ಇದೆಯಾ, ಅಥವಾ ಏನಿದೆ ವಿಶೇಷ ಸೂಚನೆ ನಾಗನಿಂದ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ನಡೀತಿರುವಂಥ ವಿಚಾರಗಳಿಗೆ ನಾಗರ ದೋಷ ಏನಾದರೂ ಇರಬಹುದಾ, ಅಥವಾ ಇಲ್ಲದೇನೂ ಇರಬಹುದಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಬರ್ನಿಂಗ್ ಟವರ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ, ಡೆವಿಲ್ ಬಂದಿದೆ, 4 ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದು ಏನಾಗಿದೆ ಅಂತ ಹೇಳಿದ್ರೆ, ನೀವು ಕೆಲವರು ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ನಿಮ್ಮಲ್ಲಿ ಇರುವಂತಹ ನಾಗರ ದೋಷಗಳನ್ನು ನೀವು ಈಗಾಗಲೇ ಸುಬ್ರಹ್ಮಣ್ಯರ ದೇವಸ್ಥಾನಕ್ಕೆ ಹೋಗಿರ್ಬೋದು, ಅಥವಾ ನೀವು ಪೂಜೆ ಮಾಡಿದಂತಹ ನಾಗ ದೈವ ಏನಿದೆಯಲ್ಲ, ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಆಗಬೇಕಾಗಿರುವಂತಹ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಹೊಡೆತ ತಿಂದು ಮತ್ತೆ ನೀವು ಡೌನ್ಫಾಲ್ ಅಂದರೆ ಜೀವನದಲ್ಲಿ ಏಳಿಗೆ ಅನುಭವಿಸಿ ಅಲ್ಲಿಂದ ಯಾವುದೋ ಒಂದು ಸಂಕಷ್ಟಕ್ಕೆ ಬಿದ್ದ ನಂತರ ನೀವು ಆ ಪೂಜೆನ ಮಾಡಿಸಿದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಂಥದ್ದಾಗಿರ್ಬಹುದು, ಇನ್ನೊಂದಾಗಿರಬಹುದು. ಲೈಫಲ್ಲಿ ತುಂಬ ಚೆನ್ನಾಗಿ ಹೋದಾಗ ಅದ್ರ ಬಗ್ಗೆ ನೀವೇನು ಕೇರ್ ಮಾಡಿರಲಿಲ್ಲ, ಬಟ್ ಆದರೆ ಯಾವಾಗ ಲೈಫಲ್ಲಿ ಡೌನ್ಫಾಲ್ನ ಅನುಭವಿಸೋದಕ್ಕೆ ಅಂತ ಶುರು ಆಗ್ತಾ ಇತ್ತು, ಆಗ ಏನಾಗ್ತಾ ಇದೆ, ನೀವು ಒಂದಷ್ಟು ನಿಮ್ಮ ಜಾತಕಗಳನ್ನು ಈಗಾಗಲೇ ಪರಿಶೀಲನೆ ಮಾಡಿ ಸಾಕಷ್ಟು ಕೆಳಮಟ್ಟಕ್ಕೆ ಬಿದ್ದಾದ ಮೇಲೆ ನಿಮ್ಮ ಲೈಫಲ್ಲಿ ಸಡನ್ ಬದಲಾವಣೆ, ಕೆಲವು ಮನುಷ್ಯಗಳು ಬದಲಾವಣೆ ಆಗಿದ್ದಾರೆ, ಅಥವಾ ನೀವು ಕಟ್ಟಿದಂತಹ ಮನೆಯಲ್ಲಿ ನೀವೇ ಇರೋದಕ್ಕಾಗಲಿಲ್ಲ, ನಿಮ್ಮ ಮನೆಯಲ್ಲಿರುವಂತಹ ಕೆಲವರ ನಾಗದೋಷದಿಂದ ಆಗಿರಬಹುದು, ಅಥವಾ ನಿಮ್ಮ ಜಾತಕಗಳಲ್ಲಿ, ನಿಮ್ಮ ಕುಂಡಲಿಗಳಲ್ಲಿ ಮಂಗಳದೋಷ ಇರೋದ್ರಿಂದ ನೀವು ಕಟ್ಟಿದಂತಹ ಮನೆಗಳಲ್ಲಿ ನೀವು ಇರೋದಕ್ಕೆ ಆಗಲೇ ಇಲ್ಲ.
ಹಾಗೆ ನೀವು ಮಾಡಿದಂತಹ ಬಿಸ್ನೆಸ್ ಏನಿದೆಯಲ್ಲ, ಆ ಕೆಲವು ಮಂಗಳ ದೋಷಗಳಿಂದ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕಾಗಲಿಲ್ಲ. ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿ ಕೈ ಹಿಡಿತು. ಇದು ಎಲ್ಲರಿಗೂ ಅನ್ವಯ ಆಗಿರುತ್ತೆ. ಯಾರೆಲ್ಲ ಈ ಗ್ಯಾಮ್ಲಿಂಗ್, ಇದು ಏನೇ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡುವಂಥದ್ದು, ಗೇಮ್ಗಳನ್ನು ಆಡುವಂಥದ್ದು, ಒಂದೊಳ್ಳೆ ರೀತಿಯಲ್ಲಿ ಅದು ಹೋಗ್ತಾ ಇತ್ತು, ತುಂಬ ಚೆನ್ನಾಗಿ ಹೋಯಿತು, ತುಂಬ ದೊಡ್ಡ ಹೊಡೆತ ಬಿತ್ತು. ಇಲ್ಲಿ ಆಗ ನೀವೇನು ಮಾಡಿದಿರಿ, ನೀವು ಒಂದಷ್ಟು ದೋಷಗಳನ್ನು ಇದೆಯಾ, ನನ್ನ ಜಾತಕಗಳು ಸರಿ ಇದೆಯಾ, ನನ್ನ ಜಾತಕಗಳು ಸರಿ ಇಲ್ವಾ ಅಂತ ಹೇಳಿ ಆಗ ಚೆಕ್ ಮಾಡಿಸಿದಂಥದ್ದು ಆದ ಮೇಲೆ ನೀವು ಒಂದಷ್ಟು ಪರಿಹಾರ ಮಾಡಿಸ್ಕೊಂಡ ನಂತರ ಈಗ ಸುಧಾರಣೆಗೆ ಬರ್ತಾ ಇದೆ ನಿಮ್ಮ ಜೀವನ ಅಂತ ಹೇಳಿ ತೋರಿಸ್ತಾ ಇದೆ. ಇದು ಯಾರೆಲ್ಲ ನಾಗರದೋಷಗಳನ್ನು ಅಥವಾ ಆಶ್ಲೇಷ ಬಳಿ ಪೂಜೆಗಳನ್ನು, ಸುಬ್ರಹ್ಮಣ್ಯರ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಕೆಲವ್ರ ಲೈಫಲ್ಲಿ ಮದುವೆ ವಿಚಾರಕ್ಕೆ, ಮದುವೆ ಅನ್ನುವ ಕಾನ್ಸೆಪ್ಟ್ ಬಂದಿದ್ದು ಇದೆ. ಅಲ್ಲಿವರೆಗೂ ಮದುವೆ ಆಗಿದ್ರೂ ಅದು ಮುರಿದು ಹೋಗಿದೆ, ಮದುವೆಯ ಸಂಬಂಧದ ತನಕ ಬಂದ್ರೂ ಅದು ಮುರಿದು ಹೋಗಿದೆ, ಎಲ್ಲ ಆಗುವ ರೀತಿ ಆಗಿ ಮುರಿದು ಹೋಗಿದ್ದಂಥದ್ದಿದೆ. ಬಿಕಾಸ್ ಆಫ್ ನಿಮ್ಮಲ್ಲಿರುವಂತಹ ಕುಜದೋಷದಿಂದ ಆಗಿರಬಹುದು, ನಾಗರ ದೋಷದಿಂದ ಆಗಿರಬಹುದು, ಮಂಗಳ ದೋಷ, ಇದೆಲ್ಲ ಒಂದು ಕಡೆ ಸೇರಿಕೊಳ್ಳುತ್ತೆ, ಮಂಗಳ ದೋಷಗಳಿಂದ ಆಗಿರಬಹುದು. ಸೊ ಹಾಗಾಗಿ ಇದನ್ನು ಮಾಡಿಸಿದ ನಂತರ ಕೆಲವ್ರ ಲೈಫಲ್ಲಿ ಹೊಸ ಬದುಕುಗಳನ್ನು ಕಟ್ಕೊಂಡಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಒಂದಷ್ಟು ನೀವು ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಂಥ ನಾಗರ ಪಂಚಮಿಗಳ ದಿನ ಏನು ಮಾಡಬೇಕಾಗತ್ತೆ, ನಾಗರ ಕಲ್ಲಿಗೆ ಹೋಗಿ ಪ್ರದಕ್ಷಿಣೆ ಹಾಕುವಂಥದ್ದು, ನಾಗರ ಕಲ್ಲಿಗೆ ಹೋಗಿ ಅರ್ಶಿನ ನೀವು ಏನು ಅರ್ಶಿನೇ ಮನೆಯಿಂದ ತೇದಾಗಿರ್ಬೋದು ಅಥವಾ ಅರ್ಶಿನ ಕುಟ್ಟಿ ಪುಡಿ ಮಾಡಿದಂಥದ್ದಾಗಿರ್ಬೋದು, ಈಗೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಒಳ್ಳೆ ಪ್ಯೂರ್ ಅರ್ಶಿನ. ದಯವಿಟ್ಟು ಆ ಅರ್ಶಿನ ನಾನು ನೋಡ್ತೀನಿ ಕೆಲವರೆಲ್ಲ ಹಚ್ತಾರೆ, ಕೆಲವ್ರು ದೇವಸ್ಥಾನಗಳಿಗೂ ದಯವಿಟ್ಟು ಹಾಕ್ತೀರಿ, ಅಂಥದ್ದೆಲ್ಲ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಆದರೆ ಒಳ್ಳೆ ಅರ್ಶಿನ ಹಾಕಿ, ಅದು ಯಾವುದೋ ಕೆಮಿಕಲ್, ಅದು ನೀವು ಏನು ಗೊತ್ತಾ, ಅರ್ಶಿನ ನೀವು ಅಲ್ಲಿ ಅರ್ಶಿನ ಕುಂಕುಮನ ಹಾಕೋದ್ರಿಂದ ನಿಮ್ಮ ರಾಹುಕೇತುಗಳೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಆ ಬಣ್ಣದ ತಗೊಂಡು ಹೋಗಿ ಹಾಕ್ತೀರಿ, ದಯವಿಟ್ಟು ಬೇಡ. ನೋಡಿ, ಗೋಪುರಂ ಅಂತ ಹೇಳಿ ಬರುತ್ತೆ, ಅದು ನಾನು ಖಂಡಿತವಾಗ್ಲೂ ನಾನು ಅಡ್ವರ್ಟೈಸ್ಮೆಂಟ್ ಅಂತೂ ಕೊಡ್ತಾ ಇಲ್ಲ, ನಾನು ಹಚ್ಚುವಂಥದ್ದು ಅಂತ ಹೇಳ್ತಾ ಇದ್ದೀನಿ. ಆ ಗೋಪುರಂ ಕುಂಕುಮ ಏನು ಮಾಡಿರ್ತಾರೆ ಅಂದರೆ ತುಪ್ಪದಲ್ಲಿ ಕರೆದಿರ್ತಾರೆ. ಆ ಹಣೆಗೆ ಮೆರೂನ್ ಕಲರ್ ಇರುತ್ತೆ ಗೊತ್ತಾ, ಆ ಮೆರೂನ್ ಕಲರ್ ಕುಂಕುಮದಲ್ಲೂ ಸಾಕಷ್ಟು ಇದು ಮಾಡೋದು ಕೆಮಿಕಲ್ನ ಯೂಸ್ ಮಾಡಿರುವಂಥದ್ದಿದೆ. ಆ ಕೈಗೆ ನೀವು ಹತ್ತು ಬಿಡುತ್ತಲ್ಲ, ದಯವಿಟ್ಟು ಅಂಥದ್ದು ಮಾಡಬೇಡಿ, ಗೋಪುರಮ್ದೇ ಯೂಸ್ ಮಾಡಿ. ಅದೆಲ್ಲ ತುಪ್ಪದಲ್ಲಿ ಕರೆದಿರ್ತಾರೆ, ಆ ಹಣೆಗೆ ಹಚ್ಚಿದ್ರೆ ಸರಿಯಾಗಿ ನಿಲ್ಲೋದೇ ಇಲ್ಲ. ಏನಾದರೂ ನೀರಿಟ್ಟು ಅದನ್ನು ಹಚ್ಚಬೇಕಾಗತ್ತೆ ನೀವು, ನೀರು ಅಥವಾ ಯಾವುದಾದ್ರು ದೇವಸ್ಥಾನ ತೀರ್ಥನೋ ಅದನ್ನಿಟ್ಟು ನೀವು ಹಚ್ಚಿ, ಆಗ ನಿಲ್ಲುತ್ತೆ. ಅದು ತುಪ್ಪದಲ್ಲಿ ಕರೆದಿರುವಂಥದ್ದು. ಸೊ ಹಾಗೆ ಅದೇ ರೀತಿ ಅರ್ಶಿನೂ ಕೂಡ, ಅರ್ಶಿನ ಕುಟ್ಟಿ ಪುಡಿ ಮಾಡಿದಾಗ ನೀವು ನೋಡಿ, ಆ ಅರ್ಶಿನ ಲೇಪನೆ ಮಾಡಿದಾಗ ಈ ರೀತಿ ಕೈಯಲ್ಲಿ ತಿಕ್ಕಿದಾಗ ಆ ಅರ್ಶಿನದ್ದು ಇದು ಇನ್ನೂ ಇದ್ದೇ ಇರುತ್ತೆ. ಅಂಥ ಅರ್ಶಿನಗಳನ್ನು ಹಾಕಿ, ಈ ಹಳ್ಳಿಗಳ ಸೈಡಲ್ಲಿ ಬಣ್ಣದ್ದು ಮಾರ್ತಾರೆ, ನಾನು ಸಾಕಷ್ಟು ದೇವಸ್ಥಾನಗಳಲ್ಲಿ ನೋಡಿದ್ದೀನಿ. ದಯವಿಟ್ಟು ಆ ಥರದನ್ನು ನೀವು ದೇವಿ ದೇವಸ್ಥಾನಗಳಲ್ಲಾಗಿರ್ಬೋದು, ಸುಬ್ರಹ್ಮಣ್ಯರ ದೇವಸ್ಥಾನಗಳಲ್ಲಾಗಿರ್ಬೋದು, ಅಂಥದ್ದನ್ನು ದಯವಿಟ್ಟು ಹಾಕಬೇಡಿ. ನೀವು ಅದನ್ನು ಹಾಕೋದ್ರಿಂದ ಪುಣ್ಯ ಪ್ರಾಪ್ತಿ ಆಗಬೇಕು ಹೊರತು ಪಾಪ ಪ್ರಾಪ್ತಿ ಮಾತ್ರ ಮಾಡ್ಕೋಬೇಡಿ. ಗೋಪುರಮಲ್ಲಿ ತುಪ್ಪದಲ್ಲಿ ಕರೆದಿರುವಂತಹ ಕುಂಕುಮನ ಗೋಪುರಮ್ಮೆ ಆಗಿರ್ಬೋದು ಅಥವಾ ನೀವೇ ಕುಟ್ಟು ಪುಡಿ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಅಂಥ ಅರ್ಶಿನಗಳನ್ನು ಹಾಕುವಂಥದ್ದು. ಹಾಗೆ ಈ ನಾಗರ ಕಲ್ಲಿಗೆ ಚೆನ್ನಾಗಿ ಲೇಪನೆ ಮಾಡಿ ಒಂದೇ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿ ಹೊಸ ಬದುಕು ಶುರುವಾಗತ್ತೆ. ಅಥವಾ ನಿಮಗೆ ಅವನು ಕೊಟ್ಟಿರುವ ಭಿಕ್ಷೆಯಿಂದ ನೀವಿವತ್ತು ಜೀವನ ನಡೆಸ್ತಾ ಇದ್ದರೆ ಅವನನ್ನು ನೀವು ಮರಿಬಾರ್ದು. ಇಂಥ ದಿನಗಳಲ್ಲಿ ನೀವು ಮರಿಬಾರ್ದು. ಹೋಗೋದು, ಪ್ರದಕ್ಷಿಣೆ ಹಾಕೋದು, ಹಾಲು ತುಪ್ಪಗಳನ್ನು ಹಾಕೋದು, ಅದಕ್ಕೆ ಅದರದೇ ಆದಂಥ ಮಹತ್ವಗಳಿರುತ್ತೆ. ಸುಮ್ಮನೆ ಹಿರಿಯರು ಏನೋ ಮಾಡಿಲ್ಲ, ನೀವು ಅದನ್ನು ಮಾಡಿದಾಗ ನಮ್ಮಲ್ಲಿ ಏನೋ ಒಂದು ಬ್ಲಾಕೇಜ್ ಓಪನ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಇಲ್ಲಿ ಒಂದಷ್ಟು ನಿಮ್ಮ ಲೈಫಲ್ಲಿ ಇಂತಹ ಮಂಗಳ ಮತ್ತು ಸೂರ್ಯನ ದೋಷಗಳಿದ್ದರೆ ಇಂಥವರು ನಿಮ್ಮನ್ನು ಕಂಡ್ರೆ ಸಹಿಸೋದಕ್ಕಾಗೋದಿಲ್ಲ, ಅಸೂಹೆ ಪಡುವಂಥದ್ದು, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥದ್ದು, ಅಥವಾ ನಿಮ್ಮ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಶುರುವಾಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ನಾನಿವತ್ತು ಒಂದು ಒಳ್ಳೆಯ ಬ್ರಾಸ್ಲೆಟ್ ತೋರಿಸ್ತಾ ಇದ್ದೀನಿ, ರೆಡ್ ಜಾಸ್ಪರ್ ಅಂತ ಹೇಳಿ. ಇದು ನಾನು ಕಂಡುಹಿಡಿದಿದ್ದಲ್ಲ, ಇದು ದೇವತೆಗಳಿಗೂ ಕೂಡ ರೆಡ್ ಜಾಸ್ಪರ್ ಒಂದಷ್ಟು ಒಡವೆ ಒಳಗಡೆನೆ ಹಾಕ್ಕೊಡ್ತಾರೆ. ಮತ್ತು ಈ ಮ್ಯಾಂಗ್ಳೂರಿಯನ್ ಸೈಡು ಈ ಶೆಟ್ಟಿಗಳ ಮತ್ತು ಶೇಟ್ಜಿ ಅಂಥವರೆಲ್ಲ ಈ ರೆಡ್ ಜಾಸ್ಪರ್ನ ಒಡವೆಗಳಲ್ಲಿ ಹಾಕ್ತಾರೆ. ಮಾರ್ವಾಡೀಸ್ಗಳು ಅಷ್ಟೇ ಈ ರೆಡ್ ಜಾಸ್ಪರ್ನ ಒಡವೆಗಳಲ್ಲಿ ಹಾಕ್ತಾರೆ. ನಾನು ಯಾವ ರೀತಿ ಹೀಲ್ ಮಾಡಿದ್ದೀನಿ ಇದನ್ನು ಅಂತ ಹೇಳಿದ್ರೆ,
ಯಾವಾಗಲೂ ರೆಡ್ ಜಾಸ್ಪರ್ ಸೂರ್ಯ ಮತ್ತು ಮಂಗಳಕ್ಕೆ ಅಧಿಪತಿ ಆಗಿರುತ್ತೆ. ಸೂರ್ಯ ಗೊತ್ತಲ್ಲ, ನಮ್ಮನ್ನು ಯಾವಾಗಲೂ ಮೇನ್ ಆಗಿಟ್ಟಿರುತ್ತೆ. ನಾವು ಯಾವಾಗಲೂ ಒಂದು ಫ್ಯಾಮಿಲಿ ಆಗಿರ್ಬೋದು, ಒಂದು ನಮ್ಮ ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು, ಅಥವಾ ಒಂದು ಏರಿಯಾದಲ್ಲಾಗಿರ್ಬೋದು, ಒಂದು ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ನಮ್ಮನ್ನ ಒಂದು ರೀತಿ ಹೆಡ್ಡಿನ ರೀತಿಯಲ್ಲಿ ಕಾಣಿಸುವ ರೀತಿ ಮಾಡಿಬಿಡುತ್ತದು. ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ಗಳಾಗುವಂಥದ್ದು, ಒಂದು ಒಳ್ಳೆಯ ಸ್ಥಾನಕ್ಕೆ ತಲುಪುವಂಥದ್ದು. ಆ ರೀತಿ ಸೂರ್ಯ ಏನಾದರೂ ನಮ್ಮ ಜಾತಕದಲ್ಲಿ ಉಚ್ಚನಾಗಿದ್ದಾನೆ ಅಂತ ಹೇಳಿದ್ರೆ ನಾವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಆಗುತ್ತೆ. ಹಾಗೆ ಅದ್ರ ಜೊತೆಯಲ್ಲಿ ಸಿಟ್ರಿನ್ ಇದೆ. ಸಿಟ್ರಿನ್ ಗೊತ್ತಲ್ಲ, ತುಂಬಾ ಬಿಸ್ನೆಸ್ ವಿಚಾರಕ್ಕಾಗಿರ್ಬಹುದು, ಮದುವೆ ವಿಚಾರಕ್ಕಾಗಿರಬಹುದು, ಇದು ಮಂಗಳಕ್ಕೆ ಅಧಿಪತಿ ಆಗಿರೋದ್ರಿಂದ ರೆಡ್ ಜಾಸ್ಪರು ಈ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಆಗಿರಬಹುದು, ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ಮೇನ್ಲಿ ಇಲ್ಲಿ ನಾಗರ ದೋಷಗಳು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ನೀವು ಅನುಭವಿಸ್ತಾ ಇರ್ತೀರಿ. ಓಕೆ, ತುಂಬಾ ಮುಖದಲ್ಲಿ ಛಂದಸ್ಸಿರೋದಿಲ್ಲ, ಮುಖದಲ್ಲಿ ಕಾಂತಿ ಇರೋದಿಲ್ಲ ಹೆಣ್ಮಕ್ಳ ಮುಖದಲ್ಲಿ. ಹಾಗೆ ಕೆಲವೊಂದು ಗರ್ಭಕೋಶಗಳ ಪ್ರಾಬ್ಲಮ್ಗಳು, ಸೆಕ್ಷುವಲ್ ಪ್ರಾಬ್ಲಮ್ಗಳು, ಹಾಗೆ ಮಕ್ಕಳ ವಿಚಾರದಲ್ಲಿ ಪ್ರಾಬ್ಲಮ್ಗಳು, ಈ ರೀತಿ ಪ್ರಾಬ್ಲಮ್ನ ನೀವೇನಾದರೂ ಅನುಭವಿಸ್ತಾ ಇದ್ದರೆ PCOD, PCOS, ಹಾಗೆ ನೀವು ಇದನ್ನ ಏನಾದರೂ ಈ ರೀತಿ ಸಿಟ್ರಿನ್ ವಿತ್ ಜಾಸ್ಪರ್, ರೆಡ್ ಜಾಸ್ಪರ್ ಧರಿಸೋದ್ರಿಂದ ಏನಾಗತ್ತಲ್ವಾ, ನಮ್ಮ ಸೌಂದರ್ಯನೂ ಸರಿ ಹೋಗುತ್ತೆ, ನಮ್ಮ ಸ್ಕಿನ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತೆ. ಹಾಗೆ ಇದು ಗ್ರೌಂಡಿಂಗ್ ಮಾಡುತ್ತೆ. ನಮ್ಮ ಮೂಲಾಧಾರ ಚಕ್ರ ಏನಾದರೂ ಆ್ಯಕ್ಟಿವ್ ಆಯಿತು ಅಂತ ಹೇಳಿದ್ರೆ ಇದು ಹಾಕೊಳ್ಳೋದ್ರಿಂದ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಆ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆದರೆ ನಮ್ಮ ಹಣದ ಕೊರತೆ ಜೀವನದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಇದು ಭೂಮಿಯಿಂದ ಬರುವಂತಹ ಒಂದು ಒಳ್ಳೆಯ ಎನರ್ಜಿನ ಹೀರ್ಕೊಳ್ಳುತ್ತೆ. ಇದು ಭೂಮಿಗೆ ಕೆಲವೊಬ್ಬರು ಹೇಳ್ತಾರೆ ಇದು ಭೂಮಿಯ ರಕ್ತ ಅಂತಲೇ ಹೇಳ್ತಾರೆ. ಜಾಸ್ಪರ್, ರೆಡ್ ಜಾಸ್ಪರ್ ಇದು ಭೂಮಿ ತಾಯಿಯ ರಕ್ತನೇ ಇದಾಗಿದೆ ಅಂತ ಹೇಳಿ. ಸೊ ಹಾಗಾಗಿ ಹೆಣ್ಮಕ್ಳಲ್ಲಿ ಏನೇ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ತಾ ಇದ್ರೂ ಕೂಡ ಮಕ್ಕಳ ವಿಚಾರದಲ್ಲಿ, ಮಕ್ಕಳೇ ಆಗಿಲ್ಲ ಅನ್ನುವ ವಿಚಾರದಲ್ಲಿ ಏನಾದರೂ ಅನುಭವಿಸ್ತಾ ಇದ್ರೆ ರೆಡ್ ಜಾಸ್ಪರ್ನ ಧರಿಸೋದು ಬಹಳಷ್ಟು ಉತ್ತಮ. ಹಾಗೆ ಮದುವೆನೇ ಆಗಿಲ್ಲ ನನ್ನ ಲೈಫಲ್ಲಿ, ನಾನು ಯಾವಾಗ್ಲೂ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಶುರು ಆಗ್ತಾ ಇರುತ್ತೆ, ಜಗಳಗಳು ಶುರು ಆಗ್ತಾ ಇರುತ್ತೆ, ರೆಡ್ ಜಾಸ್ಪರ್ ಅಷ್ಟು ಶಕ್ತಿ ಇದೆ ಇದಕ್ಕೆ ಅಂತ ಹೇಳಬಹುದು. ಹಾಗೆ ಇಲ್ಲಿ ಕೆಲವರ ಲೈಫಲ್ಲಿ ನಾಗರ ದೋಷ ಮತ್ತು ಕೆಲವೊಂದು ಕುಜದೋಷ ಇರೋದ್ರಿಂದ ಗಂಡ ಹೆಂಡತಿಯ ನಡುವೆ ಡಿವೋರ್ಸ್ ಲೆಕ್ಕಕ್ಕೆ ಹೋಗುವಂಥದ್ದು, ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿಗಳು ಬಂದು ಆಟ ಆಡುವಂಥದ್ದು, ಈ ರೀತಿ ಎಲ್ಲ ಆಗುವ ಸಾಧ್ಯತೆ ಹೆಚ್ಚಿದೆ. ಹಾಗೆ ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಸಾಕಷ್ಟು ವಿಚಾರಗಳು ನಿಮ್ಮಿಂದ ಹೇಳದೆ ಮುಚ್ಚಿಟ್ಟು, ನಿಮ್ಮ ಫ್ಯಾಮಿಲಿ ಪರ್ಸನ್ಸ್ ಆಗಿರ್ಬೋದು ಅಥವಾ ನೀವು ಯಾರನ್ನು ನಂಬಿರ್ತೀರಲ್ಲ ಅಂಥ ವ್ಯಕ್ತಿಗಳು ನಿಮ್ಮಿಂದ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಡುವಂಥದ್ದು, ನಿಮ್ಮನ್ನು ನಿಮ್ಗೆ ಅದೊಂಥರ ಅನುಮಾನದ ರೀತಿಯಲ್ಲಿ ಹೋಗುವಂಥದ್ದು. 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹಾಗೆ ಏನೇನೋ ಥಿಂಕ್ ಬರುವಂಥದ್ದು ತಲೆಯಲ್ಲಿ ಬೇರೆ ಅಲ್ಲಿ ಏನಾಗ್ಬಿಡುತ್ತೆ. ರಾಹು ಕೂಡ ವೀಕ್ ಆಗಿರೋದ್ರಿಂದ ಏನಾಗುತ್ತೆ, ಇಂಥ ಟೈಮಲ್ಲಿ ನಿಮ್ಮ ಜಾತಕದಲ್ಲಿ ಕೆಲವೊಂದು ದೋಷಗಳಿಂದ ಕೆಲವೊಂದು ಅನುಮಾನಗಳು ಶುರುವಾಗುವಂಥದ್ದು. ಆ ಅನುಮಾನದಿಂದ ಏನಾಗುತ್ತೆ, ಆಂಗ್ಸೈಟಿ, ಡಿಪ್ರೆಷನ್ನು ಈ ರೀತಿ ಫೀಲ್ ಆಗುವಂಥದ್ದು ಶುರುವಾಗುತ್ತೆ. ಸೊ ಇದನ್ನೆಲ್ಲ ನೀವೇನಾದರೂ ಸರಿಪಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಏಸ್ ಆಫ್ ವಾಂಡ್ಸ್ ನಿಮ್ಮ ಜೀವನದಲ್ಲಿ ಅವಕಾಶದ ದಾರಿ ಓಪನ್ ಆಗುತ್ತೆ. ಅವಕಾಶಗಳು ಓಪನ್ ಆಗಿ ನಿಮ್ಮ ಜೀವನದಲ್ಲಿ ಒಂದೊಳ್ಳೆಯ ಕೆಲಸಗಳಾಗುವಂಥದ್ದು, ಒಳ್ಳೊಳ್ಳೆಯ ಆಪರ್ಚುನಿಟೀಸ್ ಬರುವಂಥದ್ದು. ಏನು ಗೊತ್ತಾ, ಒಂದು ಅರಿತಿರುವ ನಾಲೆಗೆ ಏನೋ ಒಂದು ಕಸ ಎಲ್ಲ ಸಿಕ್ಕಾಕೊಂಡಾಗ ಇಲ್ಲಿ ಒಳ್ಳೆ ನೀರು, ಕೆಟ್ಟ ನೀರು ಎಲ್ಲನೂ ನಿಂತು ಬಿಡುತ್ತೆ. ಆ ನಾಲೆ ಬ್ಲಾಕೇಜ್ ಓಪನ್ ಮಾಡ್ತಾ ಇದ್ದಾಗೆ ನಿಮ್ಮ ಲೈಫಲ್ಲಿ ಏನೇನು ಬರಬೇಕು ಎಲ್ಲನೂ ಬರ್ತಾ ಹೋಗುತ್ತೆ. ಸಾಕಷ್ಟು ಜನ ಹೊಸ ಮನೆಗಳನ್ನ ಕಟ್ಕೊಂಡಿರ್ತೀರಿ, ಆ ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇರಲ್ಲ ನಿಮ್ಮ ಕೈಯಲ್ಲಿ. ದಯವಿಟ್ಟು ಅಂಥವ್ರು ಈ ರೆಡ್ ಜಾಸ್ಪರ್ ವಿತ್ ಸಿಟ್ರಿನ್ ಏನಿದೆಯಲ್ಲ ಇದನ್ನು ಧರಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಮನೆಗಳನ್ನು ಕಟ್ಟಿ ಕೆಲವೊಂದು ದೃಷ್ಟಿಗಳಾಗುವಂಥದ್ದು, ಕೆಲವೊಂದು ಆ ಜಾಗದಲ್ಲಿ ಸರ್ಪ ಸಂಚಾರಗಳು ಮಾಡಿದಂಥದ್ದು, ಸರ್ಪ ಜಾಗದಲ್ಲಿ ನೀವುಗಳು ಮನೆ ಕಟ್ಟಿರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ದಯವಿಟ್ಟು ನಿಮ್ಮ ಜಾತಕನ ಒಂದ್ಸಲ ಕೇಳ್ಕೊಳ್ಳಿ. ಕೆಲವೊಬ್ಬರು ಇಲ್ಲಿ ನೋಡಿರುವಂಥವರು ನೀವು ಒಂದಷ್ಟು ಆ ದೋಷಗಳು ಪರಿಹಾರನೂ ಮಾಡ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಅವಕಾಶಗಳು ಬಂದಿದೆ. ಹಾಗೆ ಕೆಲವರು ಲೈಫಲ್ಲಿ ಗಂಡ ಹೆಂಡತಿ ನಡುವೆ ಕಿರಿಕಿರಿನೂ ಇದೆ.
ಹಾಗೆ ನಿಮ್ಮ ತಲೆಯಲ್ಲಿ ಬೇಡದ ಅನುಮಾನಗಳು ಕೂಡ ಆಗಾಗ ಓಡ್ತಾ ಇರುತ್ತೆ. ಇದನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಯಾಕೆ ಒತ್ತು ಕೊಟ್ಟು ಕ್ರಿಸ್ಟಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಕ್ರಿಸ್ಟಲ್ ಒಬ್ಬ ಮನುಷ್ಯನ ಮಿಲಿಯನ್ನೇರ್ ಕೂಡ ಮಾಡುತ್ತೆ, ಬಿಲಿಯನ್ನೇರ್ ಕೂಡ ಮಾಡುತ್ತೆ. ಕೋಟ್ಯಾಧೀಶ್ವರನ್ನ ಕೂಡ ಮಾಡುವಂತಹ ತಾಕತ್ತಿದೆ. ಆ ಸೌಂದರ್ಯದಲ್ಲಿ ಸೌಂದರ್ಯ ಮಾಡುವಂಥದ್ದಿದೆ. ನಮ್ಮಲ್ಲಿ ನಮಗೇನಾದರೂ ಕೆಡುಕು ಬಯಸೋರನ್ನ ನಮ್ಮ ಲೈಫಿಂದ ಒಂಥರ ಈ ಕಾಂಪೌಂಡಿಂದ ಹೊರಗಡೆ ಹಿಟ್ಟ ರೀತಿಯಲ್ಲಿ ಈ ಕ್ರಿಸ್ಟಲ್ಸ್ಗಳು. ಅದಕ್ಕೆ ನಾನು ಯಾವಾಗಲೂ ತುಂಬ ಮಹತ್ವ ಕೊಡ್ತೀನಿ ಕ್ರಿಸ್ಟಲ್ಸ್ಗಳಿಗೆ. ಕೆಲವೊಬ್ಬೊಬ್ರು ಹೀಲಿಂಗಿಗೆ ಇಟ್ಟಿರ್ತಾರೆ ಕ್ರಿಸ್ಟಲ್ಸ್ಗಳು. ಈ ಕೆಲವೊಂದು ಮನಿ ಬ್ಲಾಕೇಜನ್ನು ಹೆಂಗೆ ತೆಗ್ದಿರುತ್ತೆ ಅಂತ ಹೇಳಿದ್ರೆ, ಮೇಡಮ್ ಎಷ್ಟೋ ವರ್ಷ 30-40 ವರ್ಷದಿಂದ ದುಡ್ಡು ಬರಬೇಕಾಗಿತ್ತು, ನಮ್ಮ ಅಪ್ಪನ ದುಡ್ಡು, ನಮ್ಮ ಅಮ್ಮನ ದುಡ್ಡು, ಕೋರ್ಟ್ ಕೇಸ್ ನಡೀತಾ ಇತ್ತು, ಅದು ಕೂಡ ಬ್ಲಾಕೇಜ್ ಓಪನ್ ಆಗಿದ್ದಿದೆ. ಸೊ ಹಾಗಾಗಿ ಸರಿಯಾದ ನಿಮ್ಮ ಲೈಫ್ಗೆ ಯಾವ ಕ್ರಿಸ್ಟಲ್ ಹಾಕಿ, ಯಾವ ಕ್ರಿಸ್ಟಲ್ನ ಮಿಕ್ಸ್ ಮಾಡಿ, ಯಾವುದು ಸರಿಯಾಗಿ ರೀತಿ ಇರುತ್ತೆ, ಒಂದ್ಸಲ ನೀವು ರೀಡಿಂಗ್ ತೊಗೊಳ್ಬೇಕಾಗತ್ತೆ, ಅಥವಾ ನಿಮ್ಮ ಜಾತಕಗಳನ್ನು ಬೇರೆ ಕಡೆ ಆದರೂ ಪರಿಶೀಲನೆ ಮಾಡಬೇಕಾಗತ್ತೆ. ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ನಾಗರ ದೋಷಗಳಿದೆಯಾ ಅಥವಾ ಇಲ್ವಾ, ಏನಾದರೂ ಕುರುಹು ಕಾಣಿಸ್ಕೊಳ್ತಾ ಇದೆಯಾ, ನಿಮಗೆ ಏನಾದರೂ ಸೂಚನೆಗಳು ಕಾಣಿಸ್ಕೊಳ್ತಾ ಇದೆಯಾ, ಯಾವುದಾದ್ರೂ ಎಚ್ಚರಿಕೆ ನಿಮಗೆ ನಾಗಪ್ಪನ ಕಡೆಯಿಂದ ಆಗಿರಬಹುದು, ಅಥವಾ ಸುಬ್ರಹ್ಮಣ್ಯರ ಕಡೆಯಿಂದ ಆಗಿರಬಹುದು, ಮಂಗಳದಿಂದ ಆಗಿರಬಹುದು, ನಿಮ್ಗೆ ಏನಾದರೂ ಸೂಚನೆ ಕೊಡ್ತಾ ಇದೆಯಾ ಅಂತ ಹೇಳಿ. ಓಕೆ, ಇಲ್ಲಿ 7 ಬಂದಿದೆ, ಇಲ್ಲಿ 7 ಸ್ವಾರ್ಡ್ಸ್ ಬಂದಿದೆ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಮುಂಚೆ ಸಾಕಷ್ಟು ನನಗೆ ಏನಾದರೂ ನಾಗರ ದೋಷ ಇದ್ದಿದ್ರೆ ಮುಂಚೆಯಿಂದನೇ ಕಾಣಿಸ್ಕೊಳ್ಬೇಕಾಗಿತ್ತು. ನಾನು ಮುಂಚೆಯಿಂದನೂ ಒಂದಷ್ಟು ಸ್ಟ್ರಾಂಗ್ ಲೇಡಿ, ಸ್ಟ್ರಾಂಗ್ ವ್ಯಕ್ತಿ, ಸ್ಟ್ರಾಂಗ್ ಗಂಡು ಮಗ, ನನಗೆ ಯಾರು ಏನು ಮಾಡೋದಕ್ಕೆ ಆಗೋದೇ ಇಲ್ಲ ಅಂದ್ಕೊಂಡಿದ್ದವರು ತುಂಬ ಜನ ಇದ್ದೀರಿ. ಅಂಥವ್ರನ್ನೇ ಬಿಸ್ನೆಸ್ಸಲ್ಲಾಗಿರಬಹುದು, ನಿಮ್ಮ ಜೀವನದಲ್ಲಾಗಿರಬಹುದು, ತಲೆ ಕೆಳಗೆ ಮಾಡುವಂಥದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ನೀವು ಇಲ್ಲಿ ತುಂಬ ಸ್ಟ್ರಗಲ್ ಪಟ್ಟು ನಿಯತ್ತಿನ ದುಡಿಮೆಯಿಂದ ನೀವು ಒಂದು ಹಂತಕ್ಕೆ ಬಂದಿದ್ದಿದೆ. ಹಾಗೆ ಕೆಲವೊಂದು ದೋಷಗಳಿಂದ ಆಗಿರಬಹುದು. ಹಾಗೆ ನೀವು ಯಾವತ್ತೂ ಕೂಡ ಆ ಸುಬ್ರಹ್ಮಣ್ಯರನ್ನ ಇದು ಒಂದು ಕಾನ್ಸೆಪ್ಟ್ ಇದೆಯಪ್ಪ, ಇವನನ್ನು ಕೂಡ ಆರಾಧನೆ ಮಾಡಲೇಬೇಕಪ್ಪ ನನ್ನ ಜೀವನದಲ್ಲಿ ಅನ್ನುವ ಕಾಮನ್ ಸೆನ್ಸ್ ಕೂಡ ಕೆಲವರು ಇಟ್ಕೊಂಡಿಲ್ಲ. ಕೆಲವರು ಇಟ್ಕೊಂಡಿದ್ದೀರಿ, ಕೆಲವರು ಜೊತೆಲೇ ನಡ್ಕೊಂಡು ಬಂದಿದ್ದೀರಿ, ಕೆಲವರು ತಾಯಂದಿರು, ತಂದೆಯದಿರು ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ. ಕೆಲವರು ಹೆಂಡತಿಯರು ನಿಮ್ಮ ದೋಷಗಳನ್ನು ತೆಗೆಯುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಕೆಲವರು ಗಂಡಂದಿರು ನಿಮಗಿರುವ ದೋಷಗಳನ್ನು ತೆಗೆಯುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಒಂದಷ್ಟು ಆ ಸೆಕ್ಯೂರ್ಡಿಂದ ಒಂಚೂರು ನೀವು ಇವತ್ತು ಉಸಿರಾಡ್ತಿರಬಹುದೋ ಏನೋ. ಮುಂಚಿನ ಐಡಿಯಾ ಆಗಿರ್ಬೋದು, ನೀವು ಕಷ್ಟಪಟ್ಟು ದುಡಿದಂತಹ ದುಡಿಮೆ ಆಗಿರಬಹುದು, ನೀವು ಕಷ್ಟಪಟ್ಟು ತಕ್ಕೊಂಡಂತಹ ಹೆಸರುಗಳನ್ನಾಗಿರ್ಬೋದು, ಕೀರ್ತಿಗಳನ್ನಾಗಿರಬಹುದು, ಎಲ್ಲನೂ ಮುಂಚೆ ನಡೆದಿತ್ತು. ಬಟ್ ಆದರೆ ಈಗ ತಲೆ ಕೆಳಗೆ ಮಾಡುವಂತಹ ರೀತಿಯಲ್ಲಿ ಆಗೋಗಿದೆ. ಎಲ್ಲನೂ ಉಲ್ಟಂಪಲ್ಟ ಆಗ್ತಾ ಇದೆಯಪ್ಪ, ನಾನು ಏನು ಮುಟ್ಟಿದ್ರೂ ಕೂಡ ಉಲ್ಟಂಪಲ್ಟ ಆಗ್ತಾ ಇದೆ. ಅಂಥವ್ರಿಗೆ ನಾನು ಹೇಳೋದೇನು ಗೊತ್ತಾ, ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ಹಾಕೊಂಡು ಸ್ನಾನ ಮಾಡಿ. ಅದರಿಂದ ಕೆಮಿಕಲ್ ಅಂತೂ ಏನಿಲ್ಲಪ್ಪ, ನಮಗೊಂಥರ ಡೆಟಾಯಿಲ್ ಇದ್ದಂಗೆ ಅರಿಶಿನ ನಮ್ಮ ಆಹಾರನೇ ಕ್ಲೆನ್ಸ್ ಮಾಡುತ್ತದು. ನಮ್ಮಲ್ಲಿರೋ ದೋಷನ ಅರಿಶಿಣದ ನೀರಲ್ಲಿ ಸ್ನಾನ ಮಾಡೋದ್ರಿಂದ ದೋಷನ ಸರಿಪಡಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಸಲ ಹೆಂಗೆ ನಿಮಗೆ ಸೂಚನೆ ಕೊಟ್ಟಿದೆ ಅಂತ ಹೇಳಿದ್ರೆ, ನಿಮಗೆ ಆಗಬೇಕಾಗಿರುವಂತಹ ಕೆಲಸಗಳು ಕೂಡ ಆಗುವ ಹಂತಕ್ಕೆ ಬಂದು ತಲೆ ಕೆಳಗಾಗುವಂಥದ್ದು. ಬಟ್ ಆದರೆ ಈಗಲೂ ಕೂಡ ಹೋಗಿ ಕಳ್ಕೊಂಡಿಲ್ಲ. ನನ್ನ ಜೀವನದಲ್ಲಿ ಏನೋ ಒಂದು ಆಗುತ್ತೆ ಅನ್ನುವ ಒಂದು ಧೈರ್ಯದಲ್ಲಿ ಇವತ್ತು ಕೂಡ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನೋಡಿ, ಇಲ್ಲಿ ಒಬ್ಬ ಮನುಷ್ಯನ ಉಲ್ಟಾ ನೇತಾಕಿರುವಂತಹ ರೀತಿ ಇದೆ, ಕಟ್ಟು ಹಾಕಿರುವಂತಹ ರೀತಿ ಇದೆ. ಅವನಿಗೆ ಬದುಕೋದಕ್ಕೆ ಆಸೆ ಇದೆ, ಬಟ್ ಆದರೆ ಆಗ್ತಾ ಇಲ್ಲ. ಅವನ ಕೈಕಾಲೆಲ್ಲ ಕಟ್ಟು ಹಾಕಿದಂಗಾಗಿದೆ. ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆಗಲ್ಲ, ಯಾವುದಾದ್ರೂ ಒಂದು ಪೂಜೆ ಮಾಡಿಸ್ಬೇಕು ಅಂದರೆ ಆಗಲ್ಲ. ಒಂದು ಹಣ ಸಮಸ್ಯೆ ಬರುತ್ತೆ, ಹಣ ಬಂದಾಗ ನಿಮ್ಮ ಸಮಸ್ಯೆ ಏನಾದರೂ ಒಂದಿರುತ್ತೆ. ಈ ರೀತಿ ಒಂದು ಆಗ್ತಾ ಇದೆ, ಈ ರೀತಿ ಒಂದು ಸೂಚನೆಗಳನ್ನು ನಿಮಗೆ ಕೊಡ್ತಾ ಇದೆ.
ಸೊ ನಾನು ಆಗಲೇ ಹೇಳಿದ್ನಲ್ಲ, ಇಂತಹ ದೋಷಗಳಿಂದ, ಮಂಗಳ ದೋಷಗಳಿಂದ ಏನಾದರೂ, ಮತ್ತು ಸೂರ್ಯ ಏನಾದರೂ ನಿಮ್ಮಲ್ಲಿ ವೀಕ್ ಆಗಿದ್ದರೆ, ಈ ರೆಡ್ ಜಾಸ್ಪರ್, ಇದು ಭೂಮಿ ತಾಯಿಯ ರಕ್ತ ಅಂತಲೇ ಕರೀತಾರೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿ ಒಂದಷ್ಟು ಬ್ಲಾಕೇಜ್ಗಳನ್ನು ಹೋಗುತ್ತೆ, ನಿಮ್ಮ ಇನ್ನರ್ ಮೋಟಿವೇಶನ್ ಜಾಸ್ತಿ ಆಗುತ್ತೆ, ನಿಮ್ಮ ಒಳ ಮನಸ್ಸು ನಿಮಗೆ ಧೈರ್ಯ ಒಂದು ಕೊಡುತ್ತೆ. ಹಾಗೆ ನಿಮ್ಗೇನಾದರೂ ಬ್ಲಾಕೇಜ್ ಆಗ್ತಾ ಇದ್ದರೆ ನಿಧಾನವಾಗಿ ರಿಮೂವ್ ಮಾಡುತ್ತೆ. ಇದರಲ್ಲಿ ಸಿಟ್ರಿಂಗ್ ಬಂದಿರೋದ್ರಿಂದ ಅದ್ಭುತವಾಗಿ ಮದುವೆ ವಿಚಾರದಲ್ಲಾಗಿರಬಹುದು ಅಥವಾ ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ವರ್ಷಗಳಿಂದ ಕೊರಗುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ನೀವು ಮಾನಸಿಕವಾಗಿ ನೊಂದಿದ್ರೆ ಇದು ಗ್ರೌಂಡಿಂಗ್ ಮಾಡುತ್ತೆ. ಇದನ್ನು ಹಾಕೊಳ್ಳೋದ್ರಿಂದ ಮುಖದಲ್ಲಿ ಕೂಡ ಒಂದು ದೈವಿಕ ಕಳೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹಾಗೆ ಮುಖದಲ್ಲಿರುವಂತಹ ಪಿಂಪಲ್ಸ್ ಆಗಿರಬಹುದು, ಏನೋ ಒಂದು ಪಿಗ್ಮೆಂಟೇಷನ್ಸ್ ಎಲ್ಲ ಹೇಳ್ತಿರಲ್ಲ ಅಂಥದ್ದಾಗಿರ್ಬೋದು, ಅದು ರಿಮೂವ್ ಮಾಡುತ್ತೆ. ಕೆಲವು ಹೆಣ್ಣು ಮಕ್ಕಳಿಗೆ ಗರ್ಭಕೋಶಗಳ ತೊಂದರೆ ಇತ್ತು ಅಂತ ಹೇಳಿದ್ರೆ ಅದ್ಭುತವಾದಂಥ ರೆಡ್ ಜಾಸ್ಪರ್ ದಯವಿಟ್ಟು ಮಾರುಕಟ್ಟೆಗಳಲ್ಲಿ ಪ್ಲಾಸ್ಟಿಕ್ ಅಂಥದ್ದು, ಗಾಜಿನಂಥದ್ದು ದಯವಿಟ್ಟು ಹಾಕ್ಕೊಳ್ಬೇಡಿ. ಇಲ್ಲಿ ನೋಡಿ, ತುಂಬ ಇದೆಲ್ಲ ಏನು ಗೊತ್ತಾ, ಜೈಪುರಿಂದ ಸರ್ಟಿಫೈಡ್ ಆಗಿ ಪ್ರತಿಯೊಂದು ಸ್ಟೋನು ಕೂಡ ನಾವು ನೋಡಿ ತರುವಂಥದ್ದಾಗಿರುತ್ತೆ. ಇದು ನಾನು ಸೇಲ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ನಿಮ್ಮ ತಲೆನ ಕೆಡಿಸೋದಕ್ಕಾಗಿರಬಹುದು, ನನ್ನ ಅಭಿಪ್ರಾಯ ಅದಲ್ಲ. ಇದು ನಿಮಗೆ ಈಸಿಯಾಗಿ ತಗೊಂಡು ನಿಮ್ಮ ಲೈಫಲ್ಲಿ ನಿಮ್ಮ ನಿಮ್ಮ ಎನರ್ಜಿನ ಇಮ್ಮಿಡಿಯೇಟಾಗಿ ಮಾಡುವಂಥದ್ದು, ಇಮ್ಮಿಡಿಯೇಟಾಗಿ ಆ ದೋಷಗಳಿಂದ ನೀವು ತಕ್ಷಣಕ್ಕೆ ಬದಲಾಗುವಂಥದ್ದು. ಇಮ್ಮಿಡಿಯೇಟಾಗಿ ಈಗ ಒಬ್ಬ ಮನುಷ್ಯ ಸಾಯೋ ಸ್ಥಿತಿಯಲ್ಲಿರ್ತಾನೆ, ಒಂದು ಗ್ಲುಕೋಸ್ ಏರಿಸಿದ್ರೆ ಅವನು ಎಷ್ಟೋ ಒಂದು ದೊಡ್ಡ ಮಟ್ಟಕ್ಕೆ ಬದುಕೊಂಡ್ಬಿಡ್ತಾನೆ. ಆ ರೀತಿಯಲ್ಲಿ ಕ್ರಿಸ್ಟಲ್ಸ್ಗಳು ಕೆಲಸ ಮಾಡುತ್ತೆ ಅಂತ ಹೇಳಬಹುದು. ಹಾಗೆ ನಿಮ್ಮ ಲೈಫಲ್ಲಿ ಕೆಲವೊಂದಷ್ಟು ಜನ ನಿಮ್ಮಿಂದ ದೂರ ಆಗಿದ್ದಿದೆ, ಕೆಲವೊಂದು ಸಂಬಂಧಗಳು ತುಂಬ ಎತ್ತರಕ್ಕೆ ಹೋಗಿ ಮುರಿದಿದ್ದಿದೆ, ನಿಮ್ಮಲ್ಲಿರುವಂತಹ ಕೆಲವು ದೋಷಗಳು. ಅದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವೇನು ಮಾಡಿ, ನಾಗರ ದೋಷಕ್ಕೆ ನೀವು ಎಷ್ಟು ಪೂಜೆ ಪುನಸ್ಕಾರಗಳು ಮಾಡ್ತಿರೋ, ಅಥವಾ ಎಷ್ಟು ನೀವು ಕೆಲವು ದೇವಸ್ಥಾನಗಳಲ್ಲಿ ನಾಗರ ಕಲ್ಲುಗಳಿರುತ್ತೆ, ಅಲ್ಲಿಗೆ ಹೋದಾಗ ದೇವಸ್ಥಾನಕ್ಕೆ ದೇವಿ ದೇವಸ್ಥಾನಕ್ಕೆ ಹೋಗ್ತೀರಿ, ಅಥವಾ ಇನ್ನೊಂದು ಆಂಜನೇಯರ ದೇವಸ್ಥಾನನೋ ಇನ್ನೊಂದು ಮತ್ತೊಂದು ಇರುತ್ತೆ, ಅಲ್ಲಿ ಹೋಗ್ತೀರಿ, ದೇವಸ್ಥಾನಕ್ಕೆ ಮಾತ್ರ ಇದು ಮಾಡ್ತೀರಿ, ಅಲ್ಲಿರುವಂತಹ ನಾಗರ ಕಟ್ಟೆಗೆ ಯಾಕೆ ನೀವು ಪ್ರದಕ್ಷಿಣೆ ಹಾಕಲ್ಲ? ಈಸಿಯಾಗಿ ಸಿಗುವಂತಹ ಲಾಭ ರೀ. ಅದನ್ನು ಪ್ರದಕ್ಷಿಣೆ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಅದು ಎಂಥದ್ದೇ ದೊಡ್ಡ ಸಮಸ್ಯೆ ಇರಲಿ ನೋಡಿ, ನಾಗರಕಲ್ಲಿ ಏನಾಗಿರುತ್ತೆ ಗೊತ್ತಾ, ಎಲ್ಲೂ ಒಳಗಡೆ ಇಟ್ಟು ಪೂಜೆ ಮಾಡಲ್ಲ, ಅವನನ್ನು ಹೊರಗಡೆ ಇಡ್ತಾರೆ. ಆ ಮಳೆಯ ನೀರಿನಿಂದ, ಆ ಸೂರ್ಯನ ಕಿರಣದಿಂದ ಅತಿ ಹೆಚ್ಚು ಶಕ್ತಿ ಉಳ್ಳವನಾಗಿರ್ತಾನವನು. ನೀವು ಏನೇ ಒಂದು ಕೆಲಸ ಹೇಳಿ ಪಟ್ಟ ನಡೆಯುತ್ತದು. ಯಾವುದೇ ಒಂದು ಕೆಲಸ ಆಗಿರಲಿ, ನಿಮ್ಮ ಕೆಲಸಗಳಲ್ಲಿ ಯಾರು ಒಂದು ಸಮಸ್ಯೆ ಕೊಡ್ತಾ ಇದ್ದಾರೆ, ಅಥವಾ ವ್ಯಕ್ತಿ ನನ್ನಿಂದ ಯಾವುದೋ ಒಂದು ಬದಲಾಗುವಂಥದ್ದು, ನನ್ನ ಸಂಬಂಧ ಮದುವೆ ಸಂಬಂಧ ಮುರಿದು ಹೋಗ್ತಾ ಇದೆ ಅನ್ನೋ ವಿಚಾರಕ್ಕಾಗಿರ್ಬೋದು, ನನಗೆಷ್ಟೋ ವರ್ಷಗಳಿಂದ ಮಕ್ಕಳೇ ಆಗಿಲ್ಲ ಅನ್ನೋರು ಕೂಡ ಆ ನಾಗಪ್ಪನ ನೀವು ಪ್ರದಕ್ಷಿಣೆ ಮಾಡುವಂಥದ್ದು, ಅಲ್ಲಿ ಹೋಗಿದ್ದು ದೀಪಗಳನ್ನು, ಎಳ್ಳೆಣ್ಣೆ ದೀಪನ ಹಚ್ಚುವಂಥದ್ದು, ತುಪ್ಪದ ದೀಪನ ಹಚ್ಚುವಂಥದ್ದು, ಹಾಲು ತುಪ್ಪ ಬಿಡುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥದ್ದು. ಅಥವಾ ನೀವು ಅದನ್ನೆಲ್ಲ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಆ ಸ್ವಚ್ಛತೆ ಮಾಡಿ, ಅಲ್ಲಿ ಕ್ಲೀನ್ ಮಾಡಿ ಆತನಿಗೆ ಅರಿಶಿನ ಬಳಿಯುವಂಥದ್ದು. ಎಷ್ಟು ಮಿರಾಕಲ್ಗಳು ನಡೆಯುತ್ತೆ ಗೊತ್ತಾ ಜೀವನದಲ್ಲಿ. ನೀವೇನೋ ಕೆಲವರು ದುಡ್ಡಿರೋರು ಫೋನ್ ಮಾಡ್ತೀರಿ, ಆರ್ಡರ್ ಮಾಡ್ತೀರಿ, ಹೀಲಿಂಗಿಗೆ ಇಡಿಸ್ತೀರಿ, ತಗೊಳ್ತೀರಿ. ಅದ್ಭುತವಾದಂಥ ನನ್ನಲ್ಲಿ ಕೊಟ್ಟಿರುವಂತಹ ಕ್ರಿಸ್ಟಲ್ಸ್ಗಳು ಇವತ್ತಿಗೂ ಈ ಕ್ಷಣಕ್ಕೂ ಆಗಿಲ್ಲ ಅನ್ನುವ ಮಾತೇ ಇಲ್ಲ. ಪ್ರತಿಯೊಬ್ಬರೂ ಕೂಡ ಅಷ್ಟೇ ರಿಸಲ್ಟ್ ಕೊಟ್ಟಿದ್ದಾರೆ. ಹಾಗೆ ಇರೋರು ಇದನ್ನು ತಗೊಳ್ತೀರಿ, ಇಲ್ಲದೆ ಇರೋರು ದಯವಿಟ್ಟು ನಾಗರ ಕಲ್ಲಂತೂ ಅದು ಅವನು ಯಾವತ್ತೂ ದುಡ್ಡು ಕೇಳಲೂ ಇಲ್ಲ, ನಿಮ್ಮನ್ನು ಕರೆದೂ ಇಲ್ಲ. ದಯವಿಟ್ಟು ಅಂಥವನ್ನ ನೀವು ಹೋಗುವಂಥದ್ದು ಪ್ರದಕ್ಷಿಣೆ. ಅದೆಂಥದ್ದೇ ಸಮಸ್ಯೆ ಇರಲಿ, ಅದೆಂಥದ್ದೇ ಗಂಡ ಹೆಂಡತಿ ಬಿರುಕಾಗಿರಲಿ, ಅದೆಂಥದ್ದೇ ಸಂಬಂಧಗಳಲ್ಲಿ ದೊಡ್ಡ ಸಂಬಂಧಗಳಲ್ಲಿ ಕಿರಿಕಾಗಿರಲಿ, ಕೋರ್ಟ್ ಕೇಸ್ಗಳಲ್ಲಾಗಿರಲಿ, ನನ್ನ ಎಕ್ಸ್ಪೀರಿಯನ್ಸ್ ಕೆಲವು ಇದೆ, ನಾನು ಅದನ್ನು ಹಂಚ್ಕೊಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ. ಹಾಗೆ ಈ ರೀತಿ ಹಣಕಾಸಿನ ಸಮಸ್ಯೆ ಆಗಿರುವಂಥದ್ದು, ಯಾರಾದರೂ ನಮ್ಮ ಮನೆಯಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ, ಇದೆಲ್ಲ ಮಂಗಳ ದೋಷದಿಂದ ಶುರುವಾಗುತ್ತೆ, ರಾಹು ವೀಕ್ ಇರೋದ್ರಿಂದ ಆಗತ್ತೆ. ಸೊ ಜಾತಕದಲ್ಲಿ ಇಂಥದ್ದೆಲ್ಲ ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ದಾನ ಧರ್ಮಗಳನ್ನು ನಾವೇ ಮಾಡಬೇಕು. ಇಲ್ಲ ಅಂದರೆ ಕಿತ್ಕೊತಾನೋ, ಇಲ್ಲ ಅಂದರೆ ಯಾರಾದರೂ ಕದೀತಾರೆ. ಸೊ ಹಂಗಾಗಿ ನಾವೇ ನೋಡಿ ಹುಷಾರಾಗಿಬಿಡ್ಬೇಕು, ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು. ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಭಗವಂತ, ಇಲ್ಲ ಅಂತಲ್ಲ, ನಮಗೆ ಇನ್ನೊಬ್ರಿಗೆ ಊಟ ಹಾಕ್ಸೋ ಶಕ್ತಿ ಕೊಟ್ಟಿದ್ದಾನಪ್ಪ. ಇಲ್ಲ ಅಂದರೆ ಯಾರೋ ಒಬ್ಬರು ಏನೋ ಒಂದು ವ್ಯವಹಾರ ಮಾಡಿದೆ ಎತ್ಕೊಂಡು ಓಡೋದ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು,
ನಾವೊಂದಷ್ಟು ದಾನ ಧರ್ಮನ ಮಾಡಬೇಕು. ನಮ್ಮ ಕೈಯಲ್ಲಾದರೆ ಅವರಿಗೆ ಫ್ರೀಯಾಗಿ ಕೊಡೋದಕ್ಕಂತೂ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಮನೇಲಿ ಒಂದು ಚಿಕ್ಕ ಕೆಲಸ ನಾವು ಮಾಡಿಸ್ಕೊಂಡು, ಅಥವಾ ನಿಮ್ಮ ಲೈಫಲ್ಲಿ ಒಂದು ಚಿಕ್ಕ ಕೆಲಸನ ಮಾಡಿಸ್ಕೊಂಡು ಅವ್ರಿಗೆ ಇನ್ನೇನೋ ಕೊಡುವಂಥದ್ದು, ಪ್ರೀತಿಯಿಂದ ಒಂದು ಸೀರೆನೋ ಬಟ್ಟೆನೋ ಕೊಡುವಂಥದ್ದು. ಒಬ್ಬ ದೇವಸ್ಥಾನದಲ್ಲಿ ಅಲ್ಲಿ ಯಾರೋ ಸೇವೆ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಹೋಗಿ ಸೀರೆನೋ ಪಂಚೆನೋ ಶರ್ಟೋ ಅಂಥದ್ದು ಕೊಡುವಂಥದ್ದು. ಸೊ ಅದರಿಂದ ಕೂಡ ನಿಮ್ಮ ರಾಹು ಆ್ಯಕ್ಟಿವೇಟ್ ಆಗ್ತಾನೆ. ಸೊ ಅದರಿಂದನೂ ಕೂಡ ನಿಮ್ಮಲ್ಲಿರುವಂತಹ ಕೆಲವು ದೋಷಗಳು ಕೂಡ ಪರಿಹಾರ ಆಗುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ರೀತಿಯಲ್ಲ ನಿಮ್ಮ ಜೀವನದಲ್ಲಿ ಮುಂದಿನ ಜೀವನದಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ಗಳು ನಿಮಗೋಸ್ಕರನೇ ಕಾಯ್ತಾ ಇದೆ. ಕೆಲವು ಟ್ರಾವೆಲಿಂಗ್ ಮಾಡುವಂಥದ್ದಿದೆ. ನಮ್ಮ ಲೈಫಲ್ಲಿ ರಾಹು ಏನಾದರೂ ತುಂಬ ಚೆನ್ನಾಗಿದ್ದ ಅಂತ ಹೇಳಿದ್ರೆ, ರಾಹು ಶುಕ್ರ ಚೆನ್ನಾಗಿದ್ದ ಅಂತ ಹೇಳಿದ್ರೆ, ಹಾಗೆ ಮಂಗಳ ಏನಾದರೂ ತುಂಬ ಚೆನ್ನಾಗಿದ್ದ ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಔಟ್ ಆಫ್ ಕಂಟ್ರಿ ಹೋಗೋ ಯೋಗ ಇರುವಂಥದ್ದು. ಹಾಗೆ ಸಾಕಷ್ಟು ಆಪರ್ಚುನಿಟೀಸ್ಗಳು ಕೂಡ ನಿಮ್ಮ ಲೈಫಲ್ಲಿ ಕಾದು ಕೂತಿದೆ. ಈ ಹಿಂದೆ ಆಗಬೇಕಾಗಿರುವಂತಹ ಎಲ್ಲ ಸಮಸ್ಯೆಗಳು ಮುಗಿದೋಗಿದೆ. ಬಟ್ ಆದರೆ ಮಕ್ಕಳ ವಿಚಾರದಲ್ಲಿ ಏನಾದರೂ ನೀವು ಇನ್ನೂ ಕೂಡ ಇತ್ತು ಅಂತ ಹೇಳಿದ್ರೆ, ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಕೆಲವರು ನೋಡ್ತಾ ಇರೋರಿಗೆ ಒಂದಷ್ಟು ಸುಬ್ರಹ್ಮಣ್ಯರ ಆಶೀರ್ವಾದ ಬೇಕೇ ಬೇಕು. ಸುಬ್ರಹ್ಮಣ್ಯರಿಗೆ ಬೇಕಾದಂತಹ ಪೂಜೆಗಳನ್ನಾಗಿರ್ಬೋದು, ಪುನಸ್ಕಾರಗಳನ್ನಾಗಿರ್ಬೋದು ಒಂದು ಸಲ ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡಿ, ಅಥವಾ ನಿಮ್ಮ ಜಾತಕ ಡೇಟ್ ಆಫ್ ಬರ್ತ್ ಸರಿ ಇದ್ದರೆ ಮಾತ್ರ, ಸುಮ್ಮನೆ ಯಾರೋ ಸ್ಕೂಲಲ್ಲಿ ಕೊಟ್ಟಿದ್ರು ಮತ್ತು ಸುಮ್ಮನೆ ಯಾರೋ ನಮ್ಮಪ್ಪ ಅದನ್ನಿಟ್ಟಿದ್ರು ನಮ್ಮಮ್ಮ ಇದನ್ನಿಟ್ಟಿದ್ರು ನಿಮಗೆ ಬಾಯಿಗೆ ಬಂದಂತೆ ಇರೋದಾದರೆ ನೀವು ದಯವಿಟ್ಟು ಅಂಥ ಜಾತಕಗಳನ್ನು ತೋರ್ಸೋಕೆ ಹೋಗಬೇಡಿ. ಸುಬ್ರಹ್ಮಣ್ಯ ನಿಮ್ಮ ಜಾತಕನೇ ಕರೆಕ್ಟಾಗಿದ್ದರೆ ಮಾತ್ರ ಬಾರಪ್ಪ ಅಂತ ಹೇಳಲ್ಲ. ಅಲ್ಲಿ ಹೋದಾಗ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಸೋದು, ಅಥವಾ ನಿಮ್ಮ ಮನೆ ಹತ್ರ ಇರುವಂತಹ ಸುಬ್ರಹ್ಮಣ್ಯರಿಗೆ ನೀವೇ ಹೋಗಿ ಹಾಲಿನ ಅಭಿಷೇಕ ಮಾಡಿಸುವಂಥದ್ದು, ಅಥವಾ ಅಭಿಷೇಕಕ್ಕೆ ಕೊಡುವಂಥದ್ದು. ಈ ರೀತಿಯೆಲ್ಲ ಮಾಡೋದ್ರಿಂದ ಈ ಮಕ್ಕಳ ವಿಚಾರದಲ್ಲಿ ಏನು ತೊಂದರೆ ಪಡ್ತಾ ಇದ್ದೀರಿ, ಸಂಬಂಧಗಳಲ್ಲಿ ಏನು ತೊಂದರೆ ಪಡ್ತಾ ಇದ್ದೀರಿ, ನೀವು ಒಂದು ರೀತಿ ಕೈ ಕಾಲು ಕಟ್ಟು ಹಾಕಿದಂಗಾಗಿದೆ. ಆರೋಗ್ಯದಲ್ಲೂ ಸಮಸ್ಯೆ, ಮತ್ತು ಚರ್ಮನೂ ಕೂಡ ನನ್ನ ಸಮಸ್ಯೆ ಆಗ್ತಾ ಇದೆ. ಸ್ಕಿನ್ ರಿಲೇಟೆಡಲ್ಲಿ ನನಗೆ ಬಂಗ್ ಬಂದುಬಿಟ್ಟಿದೆ. ಹಾಗೆ ಮೈ ಕೈಯಲ್ಲೆಲ್ಲ ಒಂದು ರೀತಿ ತುಂಬ ಕೆಟ್ಟದಾಗಿ ನಾನು ಕಾಣಿಸೋದಕ್ಕೆ ಶುರು ಆಗ್ತಾ ಇದ್ದೀನಿ. ಮುಖದಲ್ಲಿ ಬಹಳಷ್ಟು ಪಿಂಪಲ್ಸ್ಗಳಿದೆ. ಅಂಥವ್ರಿಗೆಲ್ಲ ನಾನು ರೆಡ್ ಜಾಸ್ಪರ್ ವಿತ್ ಸಿಟ್ರಿನ್ ಲಕ್ ಕ್ರಿಯೇಟ್ ಆಗುತ್ತೆ. ಅತಿ ಸೌಂದರ್ಯವಾಗಿ ಕಾಣಿಸ್ತೀರಿ. ಹಾಗೆ ನಿಮ್ಮ ಲೈಫಲ್ಲಿ ಮಕ್ಕಳ ವಿಚಾರಕ್ಕಾಗಿರಬಹುದು, ಅಥವಾ ನಿಮ್ಮಲ್ಲಿ ಏನಾದರೂ ದೈಹಿಕವಾಗಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಇದು ಸರಿ ಮಾಡುತ್ತೆ. ಹಾಗೆ ಇದನ್ನು ತಗೊಳಕ್ಕಾಗದೇ ಇದ್ದರೆ ದಯವಿಟ್ಟು ಸುಬ್ರಹ್ಮಣ್ಯರ ದೇವಸ್ಥಾನಕ್ಕೆ ಹೋಗೋದು, ಅಭಿಷೇಕಗಳನ್ನು ಮಾಡಿಸುವಂಥದ್ದು, ಹಾಗೆ ಅಲ್ಲಿ ಪ್ರದಕ್ಷಿಣೆನ ಹಾಕುವಂಥದ್ದು. ರಾಹು ಕಾಲದಲ್ಲಿ ಮಂಗಳವಾರದ ದಿನ ಸುಬ್ರಹ್ಮಣ್ಯರ ಮುಂದೆ ದೀಪಗಳನ್ನು ಹಚ್ಚುವಂಥದ್ದು. ಎಷ್ಟು ದೀಪ ಹಚ್ಚಬೇಕು? 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಲ್ಲ 6 ದೀಪಗಳನ್ನು, ಷಣ್ಮುಖನಿಗೆ 6 ಶ್ರೇಷ್ಠ, 6 ತುಪ್ಪದ ದೀಪಗಳನ್ನು ರಾಹು ಕಾಲದಲ್ಲಿ ನೀವೇ ಒಂದು ಮಣ್ಣಿನ ಹಣತೆ ತೊಗೊಂಡು ಹೋಗಿ, ಆ ಮಣ್ಣಿನ ಹಣತೆ ಅಲ್ಲೇ ತೊಗೊಂಡೋಗಿ ಅಲ್ಲೇ ಇದು ಮಾಡಬೇಡಿ, ಹಿಂದಿನ ತಂದು ನೆನೆಸಿ ಒಂದಷ್ಟು ಅದು ಇಲ್ಲಾಂದರೆ ತುಂಬ ಎಣ್ಣೆ ಕುಡಿಯುವಂಥದ್ದು ಅಥವಾ ತುಪ್ಪನ ಹೀರುವಂಥದ್ದು ಮಾಡಿಬಿಡತ್ತೆ. ಸೊ ಹಂಗಾಗಿ ಒಂದಿನ ನೀರಿನಲ್ಲಿ ನೆನೆಸಿ ಆ ದೀಪಗಳನ್ನು ತೊಗೊಂಡು ಹೋಗಿ ಸುಬ್ರಹ್ಮಣ್ಯರ ಮುಂದೆ ಅಥವಾ ನಾಗರ ಕಲ್ಲು ಮುಂದೆ 6 ದೀಪಗಳನ್ನು ಹಚ್ಚೋದ್ರಿಂದ ಕೂಡ ನಿಮ್ಮಲ್ಲಿರುವಂತಹ ಕೆಲವು ದೋಷಗಳು ನಿವಾರಣೆ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಲೈಫಲ್ಲಿ ಇನ್ನರ್ ಮೋಟಿವೇಶನ್ ಬೇಕು, ಹಾಗೆ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕು ನನ್ನ ಲೈಫಲ್ಲಿ, ನನ್ನಲ್ಲಿರುವಂತಹ ದೈಹಿಕವಾದಂಥ ಕೆಲವು ಸಮಸ್ಯೆಗಳು ಅದು ಏನೇ ಆಗಿರಬಹುದು, ಗಂಡು ಮಕ್ಕಳಲ್ಲಾಗಿರ್ಬೋದು ಹೆಣ್ಮಕ್ಳಲ್ಲಾಗಿರ್ಬೋದು, ಅದು ನಿವಾರಣೆ ಆಗಬೇಕು, ಮತ್ತು ನನ್ನ ಫೇಸ್ ಒಂದಷ್ಟು ಗ್ಲೋ ಬರಬೇಕು ಅನ್ನೋದಕ್ಕೆ ಇದು ಒಂದಷ್ಟು ಗ್ರೌಂಡಿಂಗ್ ಮಾಡುತ್ತೆ, ಭೂಮಿಯಿಂದನೇ ಗ್ರೌಂಡಿಂಗ್ ಮಾಡುತ್ತೆ. ರೆಡ್ ಜಾಸ್ಪರ್ ವಿತ್ ಸಿಟ್ರಿನ್ ಮೂಲಕ ನೀವೇನಾದರೂ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಅದೆಂಥದ್ದೇ ಲೈಫಲ್ಲಿ ದೋಷ ಇರಲಿ ಅದು ಯಾವುದು ಕೂಡ ನಿಮ್ಮ ಹತ್ತಕ್ಕೆ ಸುಳಿಯಲ್ಲ ಅಂತ ಹೇಳ್ತಾ, ನಿಮ್ಮ ಎನರ್ಜಿನ ಇನ್ನಷ್ಟು ದಿನೇ ಮತ್ತಷ್ಟು ಆಕ್ಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದಾಗಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.